ಓ ವಿಶ್ವನಾಥ ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ನಮ್ಮಪ್ಪ ಯಾವಾಗಲೂ ಹೇಳರು, ಮಗನೇ 8-9 ಜನ ಮಕ್ಕಳ ನೀನೊಬ್ಬ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿ. ಯೌವನದ ದಿನಗಳಲ್ಲಿ ಯಾರ ಮೇಲೆ ಲವ್ ಆ ಥರ ಏನೂ ಆಗಿರಲ್ವಾ ಸರ್ ನಿಮಗೆ? ಬಿದ್ದವನಿಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಹೆದೆಗೊದ್ನಂತೆ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಮುಟ್ಟು ಮುಟ್ಟೆಂದು ದೂರ ಇಟ್ಟವರು, ಮುಟ್ಟಿನ ಒಲೆಯಿಂದಲೇ ನಾವೆಲ್ಲ ಬಂದವರು, ಮುಟ್ಟು ಮುಟ್ಟೆಂದು ದೂರ ಇಟ್ಟವರ ಕರೆದು ಮೆಟ್ಟಿನಲ್ಲಿ ಒಡೆಯೆಂದ ಅಂಬಿಗರ ಚೌಡಯ್ಯ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಎಂದಿನಂತೆ ನಮ್ಮ ಕೀರ್ತಿ ENT ಕ್ಲಿನಿಕ್ನ ಇವತ್ತು ಉಲ್ಲಾಳ ಮೇನ್ ರೋಡಲ್ಲಿರುವಂತಹ ಈವಾರ ಸ್ಟುಡಿಯೋಸ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕ್ಲಿನಿಕ್ಗೆ ಯಾರು ಬಂದಿದ್ದಾರೆ ಅಂತ ನೀವು ಈಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ, ಟ್ರೈಲರ್ಗಳಲ್ಲಿ ನೋಡಿದ್ದೀರಾ. ಆದರೂ ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡ್ತೀನಿ. ನಮ್ಮಲ್ಲಿ ಹೋರಾಟಗಾರರಿಗಿಂತ ಹಾರಾಟಗಾರರೇ ಹೆಚ್ಚು, ಆದರೆ ಇವ್ರ ಹೆಸರು ಕೇಳಿದ್ರೆ ಹೋರಾಟಗಾರರಿಗೆ ಹೆಚ್ಚುತ್ತೆ ಕಿಚ್ಚು. ಕನ್ನಡ ನಾಡು ನುಡಿ ಅಂದ್ರೆ ಇವರು ಸದಾ ಮುಂದು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಚಳುವಳಿ ಅನ್ನೋದು ಇವ್ರಿಗೆ ರಕ್ತದಲ್ಲೇ ಬಳುವಳಿಯಾಗಿ ಬಂದ್ಬಿಟ್ಟಿದೆ. ಅಂದು ನಾಡಿಗಾಗಿ ಹೋರಾಡಿದ್ದು ರಾಯಣ್ಣ, ಇಂದು ನುಡಿಗಾಗಿ ಹೋರಾಡ್ತಿರೋರು ನಮ್ಮ ನಾರಾಯಣ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ತಮಿಳಿನಿಂದ ಏನೇ ಬಂದ್ರು ಎಸ್ ಅನ್ನಕ್ಕೆ ಒಬ್ರು ನಾರಾಯಣ ಇದ್ದಾರೆ, ಆದ್ರೆ ನೋ ಅನ್ನಕ್ಕೆ ಈ ನಾರಾಯಣ ಇದ್ದಾರೆ. ನನ್ನ ಮಣ್ಣಿದು, ನನ್ನ ಮಣ್ಣಿದು. ಕರ್ನಾಟಕದ ಗಡಿ ಭಾಗಗಳಲ್ಲಿ ಯಾರು ಬಂದು ಕ್ಯಾ ಚಾಹಿಯೇ ರೇ ತೇರಾ ಕೋ ಅಂದ್ರೆ ಇವ್ರು ಹೇಳೋದು ಕನ್ನಡ ಅಂತ. ಕನ್ನಡ ಅಂತ. ಕನ್ನಡದ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ಆದಂತಹ ಗೌರವಾನ್ವಿತ ನಾರಾಯಣಗೌಡರು ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಾರೆ. ಸರ್ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ನಾನು ನಾರಾಯಣ, ನೀವು ನಾರಾಯಣ. ಸರ್ ನಾನು ಕೀರ್ತಿ ನಾರಾಯಣ, ನೀವು ನಾರಾಯಣಗೌಡರು. ತುಂಬ ಜನಕ್ಕೆ ಹೇಳಿದೆ ಸರ್ ನಮ್ಮ ಚಾನಲ್ಗೆ ನಾರಾಯಣಗೌಡರು ಬರ್ತಿದ್ದಾರೆ ಅಂತ. 2 ವಿಚಾರ ಬಂತು. ಒಂದು, ಎಲ್ಲರೂ ಹೇಳಿದ್ದು ಅವ್ರನ್ನ ಹೆಂಗೆ ನಗಿಸ್ತೀಯ, ಅವ್ರು ನಗದೇ ಇಲ್ಲ ಅಂತ. ಎರಡನೇದು, ಏನು ಪ್ರಶ್ನೆ ಕೇಳ್ತೀಯಪ್ಪ, ಹುಷಾರು, ಚಳುವಳಿ ಮಾಡ್ಬಿಟ್ಟಾರ ನಿನ್ನ ಬಗ್ಗೆ ಅಂತ. ಸೊ ಇದೆರಡನ್ನು ಆಯ್ತು, ನೋಡೋಣ ಆಗಿದ್ದಾಗಲಿ ಅಂತ. ಮತ್ತು ಎಲ್ಲರೂ ಹೇಳಿದ್ದು ನೀನು ನೇರ ಪ್ರಶ್ನೆಗಳನ್ನು ಕೇಳ್ಬಿಡ್ತೀಯ, ತುಂಬ ಹುಷಾರು, ಹಂಗೆ ಹಿಂಗೆ ಅಂತ. ಎಲ್ಲರೂ ಹುಷಾರು ಅಂತಲೇ ಹೇಳ್ತಾರಲ್ಲ ಸರ್, ಯಾಕೆ ಸರ್ ಅಷ್ಟು ಹವಾ ಮೇಂಟೈನ್ ಮಾಡಿದ್ದೀರಾ ಹೊರಗಡೆ? ಏನಿಲ್ಲ, ಕೇಳಬಹುದು. ಧಾರಾಳವಾಗಿ, ನಿರ್ಘಳವಾಗಿ, ನಿರಾಳವಾಗಿ ಪ್ರಶ್ನೆ ಮಾಡಬಹುದು. ಈ ದೇಶದಲ್ಲಿ ಯಾರು ಬೇಕಾದರೂ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡುವಂಥ ಅಧಿಕಾರ ಇದೆ. ಆದರೆ ಆ ಪ್ರಶ್ನೆ ಆರೋಗ್ಯಕರವಾಗಿರಬೇಕು ಅನ್ನೋದು, ಪ್ರಾಮಾಣಿಕವಾಗಿರಬೇಕು ಅನ್ನೋದು ಮುಖ್ಯ ಉದ್ದೇಶ. ಎಲ್ಲರನ್ನ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ, ಹಾಗಾಗಿ ನಿಮಗೂ ಇದೆ ಅಂತ ಅನ್ಕೊಂಡು ಧಾರಾಳವಾಗಿ ಪ್ರಶ್ನೆ ಮಾಡಿ. ಸರ್, ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ಇದನ್ನ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅನ್ನೋಂಥದ್ದು ಏನಾದ್ರು ಇದ್ರೆ ಹೇಳ್ಬಿಡಿ, ನಾನು ಅದನ್ನು ಕೇಳೋದೇ ಇಲ್ಲ. ಇಲ್ಲ, ಕೇಳಿ, ಆ ಥರ ಏನಿಲ್ಲ, ಕೇಳಬಹುದು, ಧಾರಾಳವಾಗಿ ಕೇಳಿ. ನನಗೆ ಮೊದಲನೇದಾಗಿ ನಾನು ನಿಮಗೆ ಕರೆ ಮಾಡಿ ಸರ್ ನಿಮ್ಮನ್ನು ಭೇಟಿ ಆಗಬೇಕು ಅಥವಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನೀವು ಒಪ್ಕೊಂಡ್ರಿ. ಆಮೇಲೆ ಒಂದು ಮಾತು ಹೇಳಿದ್ರಿ ಸರ್, ನಿಮ್ಮ ಕಾರ್ಯಕ್ರಮ ಹಾಸ್ಯಮಯವಾಗಿರುತ್ತೆ, ಅದರಲ್ಲಿ ಬಂದು ನಾನೇನು ಮಾಡಲಿ ಅಂತ ಹೇಳಿದ್ರಿ. ನನಗೆ ಆಶ್ಚರ್ಯ ಆಗಿದ್ದು, ಓ ಇವರೆಲ್ಲ ನಮ್ಮ ಚಾನಲ್ ನೋಡ್ತಿದಾರ ಅಂತ. ನೋಡಿದ್ರಾ ಸರ್ ನಮ್ಮ? ಇಲ್ಲ, ನೋಡಿದ್ದೀನಿ ನಾನು ಅದರಲ್ಲೂ ನಮ್ಮ ಹಿರೇಮಂಗ್ಳೂರು ಕಣ್ಣಣ್ಣವರ ಸಂದರ್ಶನವನ್ನ ನೋಡಿದ್ದೆ. ನಿಮ್ಮ ಎಲ್ಲ ಸಂದರ್ಶನಗಳಲ್ಲಿ ಅದು ನನಗೆ ಅಚ್ಚುಮೆಚ್ಚು. ಶರಣು ಸರ್. ಈಗ ಸಾಮಾನ್ಯವಾಗಿ ಏನೇ ಕಾರ್ಯಕ್ರಮ ಶುರು ಮಾಡಬೇಕಾದ್ರೂ ಒಂದು ಸಿಹಿ ತಿನ್ಬಿಟ್ಟು ಶುರು ಮಾಡಬೇಕು ಅಂತಾರೆ ಸರ್. ನಾವು ಒಂದು ಸಿಹಿಯಾದ ಹಾಡಿನಿಂದ ಶುರು ಮಾಡಬಹುದಾ ಸರ್?
ಆ ಥರದ ಒಂದು ಯಾವ್ದಾದ್ರು ಚಿಕ್ಕ ಹಾಡು ಒಂದು 4 ಸಾಲು ಹಾಡಿದ್ರು ಸಾಕು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಿಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರತಂತೆ ನನ್ನ, ಮರತಂತೆ ನನ್ನ. ಖುಷಿ ಆಯ್ತು ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸತ್ಯನೇ ಮಾತಾಡ್ತೀರಲ್ವಾ ಸರ್? ಯಾವುದನ್ನು ವೈಭವ? ಹೌದು, ನನಗೆ ಗೊತ್ತಿರೋ ಸತ್ಯ ಮಾತಾಡ್ತೀನಿ, ಗೊತ್ತಿಲ್ಲದ ಸತ್ಯ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಿರೋ ಸತ್ಯ ಮಾತಾಡ್ತೀನಿ. ನೀವು ಸತ್ಯ ಅಂದಾಗ ನಾನು ಯಾವಾಗಲೂ ಕೋರ್ಟಿಗೆ ಹೋಗುವಾಗ ಕೋರ್ಟಲ್ಲಿ ಸತ್ಯವನ್ನೇ ಮಾತಾಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿಸ್ತಾರೆ. ಬಹುತೇಕ ಕೋರ್ಟಲ್ಲಿ ಬಂದಂಥವ್ರು ಪ್ರಮಾಣ ಮಾಡುವಂಥವ್ರು ಎಲ್ಲ ಸುಳ್ಳೇ ಹೇಳ್ತಾರೆ. ಅದರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆದರೆ ಒಂದು ನಂಬಿಕೆ ಏನಂದ್ರೆ ಗೋವಿನ ಹಾಡು, ಗೋವಿನ ಹಾಡು, ಆ ಪುಣ್ಯಕೋಟಿಯ ಕಥೆಯಲ್ಲಿ ಬರುವಂತ 2 ಸಾಲುಗಳು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಅಷ್ಟೇ. ಹಾಗಾಗಿ ನಾವು ನನ್ನ ತಾಯಿ ತಂದೆಗಿಂತ ಜಗತ್ನಲ್ಲಿ ನನಗೆ ಯಾವ ದೊಡ್ಡ ದೇವರಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಜಾನಪದದಲ್ಲಿ ಒಂದು ಮಾತಿದೆ, ಕಾಶಿ ಕಾಶಿ ಎಂದು ಕಾಶಿಗೆ ಹೋಗಬೇಡ, ಕಾಶಿ ಕಾಶಿ ಎಂದು ಕಾಶಿಗೆ ಹೋಗಬೇಡ, ಕಾಸೊತ್ತಿನ ದಾರಿ ತವರೂರು, ಕಾಸೊತ್ತಿನ ತಾರಿ ತವರೂರ ಮನೆಯಲ್ಲಿ ಕಾಶಿ ಕುತ್ತವಳೆ ಹಡೆದವ್ವ. ಹಾಗಾಗಿ ನನ್ನ ಪಾಲಿಗೆ ಜಗತ್ತಿನ ದೊಡ್ಡ ದೇವರು ಯಾರು ಅಂದ್ರೆ ಅದು ನನ್ನ ತಾಯಿ ತಂದೆ. ಕಣ್ಣಿಗೆ ಕಾಣೋ ದೇವರವರು. ಹೌದು ಹೌದು ಸರ್, ಈಗ ಕಾರ್ಯಕ್ರಮ ಮುಂದುವರಿಸ್ತಾ ನಿಮ್ಮ ಹೋರಾಟದ ಹಾದಿ ಮತ್ತು ನಿಮ್ಮ ಹೋರಾಟದ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ. ಆ ವಿಚಾರವನ್ನು ನಾನು ಆಮೇಲೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಸರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದು ಸೆಗ್ಮೆಂಟ್ ಇದೆ ಸರ್. ಅದರಲ್ಲಿ ನಿಮ್ಮ ಪೂರ್ತಿ ಹೆಸರು ಏನು ಸರ್? ಟಿ.ಎ. ನಾರಾಯಣಗೌಡ, ತಿರುಪತಿ ಅನಂತಯ್ಯ ನಾರಾಯಣಗೌಡ. ಓ, ನಿಮ್ಮ ತಂದೆಯವರ ಊರು ತಿರುಪತಿ? ಹಾಂ 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 ಹಾಂ. ನೀವು ಹುಟ್ಟಿದ ಊರು? ತಿರುಪತಿ. ಹುಟ್ಟಿದ ಊರು ತಿರುಪತಿ. ಗೋವಿಂದ ಗೋವಿಂದ ಅಂತ ಇಡಬೇಕಾದ್ರೆ ನಾರಾಯಣ ನಾರಾಯಣ ಅಂತ ಇಟ್ಟಿದ್ದಾರೆ. ಓಕೆ. ಹುಟ್ಟಿದ ದಿನಾಂಕ ಸರ್? 10/6/66. ಹೆಂಡತಿ ಮಕ್ಕಳು? ನನ್ನ ಮಡದಿ ಮತ್ತು 2 ಮಕ್ಕಳು. ಅವ್ರ ಹೆಸರು ಸರ್? ವಿಶಾಲಾಕ್ಷಿ ನನ್ನ ಶ್ರೀಮತಿ, ಮಗಳು ಯಶಸ್ವಿನಿ, ಮಗ ಭರತ್ ಗೌಡ. ನಿಮ್ಮ ವಿದ್ಯಾರ್ಹತೆ ಏನು ಸರ್? 8ನೇ ಕ್ಲಾಸು. ಓಹ್, 8ನೇ ತರಗತಿ. ಬಹುಶಃ 8ನೇ ತರಗತಿಯಲ್ಲಿ ನಾನು ಆಗಲೇ ನಾವೆಲ್ಲ ನಮ್ಮ ಊರಿಂದ ನಮ್ಮ ಹೈಸ್ಕೂಲಿಗೆ ಬರುವಾಗ ಅಲ್ಲಿ ಗಣಪತಿ ಉತ್ಸವ ನಡೆಯೋದು. ಹೈಸ್ಕೂಲ್ ಮುಗಿಸ್ಕೊಂಡು ಗಣಪತಿ ಪೆಂಡಲ್ಗೆ ಬಂದರೆ ಅಲ್ಲಿ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ಇರೋದು. ಒಮ್ಮೆ ಆರ್ಕೆಸ್ಟ್ರಾದಲ್ಲಿ ತಮಿಳು ಹಾಡಾಡಿದ್ರು ಅಂತ ಹೇಳಿ ಅದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಗಲಾಟೆ ಮಾಡಿ ಆಗ ಸಬ್ ಇನ್ಸ್ಪೆಕ್ಟ್ರು ಒಬ್ಬ ಮಾದೇವ್ ಅಂತ ಹೇಳಿ ನನ್ನ ತಗೊಂಡೋಗಿ ಲಾಕಪ್ಪಲ್ಲಿ ಚೆನ್ನಾಗಿ ಹೊಡೆದು 2 ದಿವಸ ಲಾಕಪ್ಪಲ್ಲೇ ಇಟ್ಟಿದ್ರು. ಅದು ನಮ್ಮ ತಂದೆ ಗೊತ್ತಾಯಿತು. ನಮ್ಮ ತಂದೆ ಭಾರಿ ಶಿಸ್ತಿನ ಮನುಷ್ಯ, ಭಾರಿ ಶಿಸ್ತು. ಓದಬೇಕು, ಮನೆ ಕೆಲಸ ಮಾಡಬೇಕು, ತೆಪ್ಪಗೆ ಮನೇಲಿ ಇರಬೇಕಷ್ಟೇ. ಊರು ಉಸ್ತುವಾರಿ ಅದಿದು ಹೋಗೋದು ಬೇಡ ಅನ್ನೋದು ಯಾವಾಗಲೂ ಹೇಳೋರು. ಆದರೆ ನನಗೆ ಕುವೆಂಪು ಅವರ ಅವತ್ತಿನ ಪದ್ಯಗಳು, ಕನ್ನಡದ ಕುವೆಂಪು ಅವರ ವಿಚಾರಗಳು ಇವೆಲ್ಲ ಭಾರಿ ಪರಿಣಾಮ ಬೀರಿದ ಕಾರಣಕ್ಕೆ ಅಚ್ಚುಮೆಚ್ಚು ಕನ್ನಡದ ಹಾಡು ಪದ್ಯಗಳು ಎಲ್ಲ ಭಾರಿ ಅಚ್ಚುಮೆಚ್ಚು. ಹಾಗಾದ್ರೆ ಈಗ ನಿಮ್ಮ ತಂದೆ ಬಗ್ಗೆನೇ 2 ಸಾಲು ಯಾವ್ದಾದ್ರು ಪದ್ಯ ಹೇಳೋಂಗಿದ್ರೆ ಯಾವ್ದು ಹೇಳ್ತೀರಾ? ಇಲ್ಲ, ನನ್ನ ತಂದೆ ಬಗ್ಗೆ ನಾನು ಹೇಳಬೇಕು ಅಂದರೆ ರಾಜ್ಕುಮಾರ್ ಅವರ ಒಂದು ಸಿನಿಮಾದ ಹಾಡಿತ್ತು. ಓ ವಿಶ್ವನಾಥ ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ. ನನ್ನ ತಂದೆ ವಿಶ್ವನಾಥ, ನನ್ನ ತಾಯಿ ವಿಶಾಲಾಕ್ಷಿ ನನ್ನ ಪಾಲಿಗೆ. ಸರ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್? ನಮ್ಮ ಅಪ್ಪ ಅಮ್ಮ ನೋಡಿ ಮಾಡಿದ ಮದುವೆ. ಓಹೋ, ಸೊಸೆನ ಫಸ್ಟ್ ನಿಮ್ಮ ತಂದೆ ತಾಯಿ ಲವ್ ಮಾಡಿದ್ರು? ಸೊಸೆನ ಫಸ್ಟ್ ನಿಮ್ಮ ತಂದೆ ತಾಯಿ? ಹೌದು ಹೌದು. ನಾನು ಅವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಅಪ್ಪಾಜಿ ಯಾರ ಕೈಲೋ ಹೇಳಿ ಕಳ್ಸಿರು, ಅವನು ಊರಿಗೆ ಬರಕ್ಕೆ ಹೇಳಿ ಅಂತ. ಊರಿಗೆ ಹೋದೆ, ಅಲ್ಲೊಂದು ಹೆಣ್ಣು ನೋಡಿದೀನಿ, ನೋಡ್ಕೊಂಬ ಅಂದ್ರು. ನೋಡ್ಕೊಂಬಂದೆ. 1 ವಾರಕ್ಕೆ ಮದುವೆ ಮಾಡ್ತಾರೆ.
ಒಂದು ವಾರ ಗ್ಯಾಪಲ್ಲಿ ಅರ್ಥ ಮಾಡ್ಕೊಂಬಿಟ್ರು ಸರ್ ನೀವು ಮೆಂಟಿನ? ಹೌದು, ಯಾಕೆಂದರೆ ನನ್ನ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿ ಏನಾದರೂ ಯೋಚನೆ ಮಾಡೋದು ಇರುತ್ತಲ್ಲ, ಅದು ನನಗಾಗಿ ಒಳ್ಳೆಯದೇ ಯೋಚನೆ ಮಾಡಿರ್ತಾರೆ ಅನ್ನುವ ನಂಬಿಕೆ. ಹಾಗಾಗಿ ನಾನು ಮದುವೆ ಆಗಿದ್ದು ಭಾರಿ ಸರಳ ಮದುವೆ. ನಾನು ಅದ್ದೂರಿಯ ಮದುವೆಯನ್ನು ಒಪ್ಕೊಳ್ಳಿಲ್ಲ. ನಾನು ಮದುವೆ ಆಗಿದ್ದು ಕುವೆಂಪು ಮಂತ್ರ ಮಾಂಗಲ್ಯ. ಹಾಗಾಗಿ ಹಾಸನದಲ್ಲಿ ಗವೆನಹಳ್ಳಿ ಮಠ ಅಂತ ಇದೆ. ಆ ಗವೆನಹಳ್ಳಿ ಮಠದಲ್ಲಿ ಹೇಮಾವತಿಯ ನೀರನ್ನು ಮಡಿಕೆಗೆ ತುಂಬಿಟ್ಟು ಆ ಮಡಿಕೆಯ ಮುಂದೆ ನನ್ನ ಸರಳವಾದಂಥ ಮದುವೆಯನ್ನು ಮಾಡಿಸಿರು. ಎಷ್ಟು ಜನ ಸೇರಿದ್ರು? 40ರಿಂದ 50 ಜನ ಅಷ್ಟೇ. ಯಾವ ಇಸ್ವಿಲಿ ಮದುವೆ ಆಗಿದ್ದು ಸರ್? ನನಗೆ ಬಹುತೇಕ ದಿನಾಂಕ ಅಷ್ಟೊಂದು ನೆನಪಿಲ್ಲ. ನಿಮ್ಮ ವೈಫ್ ನೋಡ್ತೀರಾ ಬೈಕೊಳ್ಳಲ್ವಾ ಇದನ್ನ? ಮದುವೆ ದಿನಾಂಕ ನೆನಪಿಲ್ಲ ನಿಮಗೆ? ಇಲ್ಲ, ನನಗೆ ನನ್ನ ಮಕ್ಕಳ ಬರ್ತಡೇ ದಿನ ಹುಟ್ಟಿದ ಹಬ್ಬನೇ ನೆನಪಿರಲ್ಲ, ಅವ್ರು ನೆನಪು ಮಾಡ್ತಾರೆ. ನನಗೆ ಕರ್ನಾಟಕ ಕನ್ನಡ ಅನ್ನೋ ವಿಚಾರದಲ್ಲಿ ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ಆದರೆ ಈ ಮನೆಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾನೆಲ್ಲ ನನ್ನ ಶ್ರೀಮತಿಯವರೇ ನೋಡ್ಕೊಳ್ಳೋದ್ರಿಂದ ಮನೆಯ ವಿಚಾರಗಳನ್ನು ನನಗೆ ಆ ಥರದ ಇದು ಒಂದು ಸ್ವಲ್ಪ ಕಡಿಮೆ. ಹಾಗಾಗಿ ಭಾರಿ ಸರಳವಾದ ಮದುವೆ, ಭಾರಿ ಎಲ್ಲ ಕಷ್ಟ ನಷ್ಟ ದುಃಖ ದುಮಾನಿ ಎಲ್ಲವನ್ನ ನೋಡ್ಕೊಂಡು ಬಂದೆ ನಾನು. ನಿಮ್ಮ ಯೌವನದ ದಿನಗಳಲ್ಲಿ ಯಾರ ಮೇಲೆ ಲವ್ ಆ ಥರ ಏನೋ ಆಗಿರಲ್ವಾ ಸರ್ ನಿಮಗೆ? ಇಲ್ಲ, ಆ ಥರದ್ದು ಯಾಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಭಯ ಅಷ್ಟಿತ್ತು ನಮಗೆ. ಹಿರಿಯರ ಭಯ, ಅವರು ಕಲಿಸ್ಕೊಟ್ಟಂಥ ಸಂಸ್ಕಾರ, ಆ ಭಯದಿಂದ ನಾವು ಆ ಥರದ್ದು ಯಾವುದೋ ಆಲೋಚನೆಗಳನ್ನ ಮಾಡಲಿಲ್ಲ. ಎಷ್ಟೇ ಜನರು ಮಧ್ಯದಲ್ಲಿ ಇದ್ರೂ ಸಹ ಅವರಂತೆ ನಾನು ಇರಬಾರ್ದು ಅನ್ನುವ ಮೂಲ ಮಂತ್ರ ನನಗೆ ಯಾವಾಗಲೂ ಇರ್ತಿತ್ತು. ಇವತ್ತಿಗೂ ನಾನು 100 ಜನ ಕುಡಿಯುವರ ಜೊತೆಯಲ್ಲಿ ಇಡೀ ರಾತ್ರಿ ಕೂತಿದ್ದೀನಿ, ಆದರೆ ಯಾವ ಅಭ್ಯಾಸವನ್ನು ಕಲ್ತಿಲ್ಲ ನಾನು. ಹಾಗಾಗಿ ಭಾರಿ ಎಚ್ಚರಿಕೆಯಿಂದ ಜಾಗೃತಿಯಿಂದ ಜನರ ಮಧ್ಯದಲ್ಲಿ ಇರುವಾಗ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ. ಯಾಕೆಂದರೆ ನಾರಾಯಣ್ ಗೌಡ ಅಂತ ಹೇಳಿ ನನ್ನ ಕರೆಯುವಾಗ ಆ ಗೌಡ ಅನ್ನೋದು ಜಾತಿಯ ಆಧಾರದ ಮೇಲೆ ಇಟ್ಟಿದ್ದಲ್ಲ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದಾಗ ನನಗೆ ಒಬ್ಬರು ಶಿಕ್ಷಕರು ಇಟ್ಟಂಥ ಹೆಸರು. ಯಾಕೆಂದರೆ ಶಾಲೆಯ ಸರಸ್ವತಿ ಶಾರದಾ ಪೂಜೆ ಆಗಲಿ, ಶಾಲೆಯ ವಾರ್ಷಿಕೋತ್ಸವ ಆಗಲಿ, ಇಂಥ ಎಲ್ಲ ಸಂದರ್ಭದಲ್ಲಿ ಆ ಗಣಪತಿ ಇಡುವಂಥ ಸಂದರ್ಭ ಆಗಲಿ ಎಲ್ಲದರಲ್ಲಿ ನಾಯಕತ್ವವನ್ನು ನಾನೇ ವಹಿಸ್ಕೊತಿದ್ದೆ. ಅವತ್ತಿನ ಕಾಲಕ್ಕೂ ನಾಯಕತ್ವ ನಾನೇ ವಹಿಸ್ಕೊತಿದ್ದೆ. ಅದನ್ನು ನೋಡಿದಂಥ ನಮ್ಮ ಶಿಕ್ಷಕರು, ಅವರು ಚಿಕ್ಕಯ್ಯ ಅಂತ ಹೇಳಿ, ಅವರು ಇವನು ಎಲ್ಲ ವಿಚಾರದಲ್ಲೂ ಮುಂದೆ ಇರ್ತಾನೆ, ನಾಯಕತ್ವ ತಗೋತಾನೆ, ಇವನು ಊರ್ ಕಾಯೋ ಗೌಡ, ಇವನು ಊರಿನ ನಾಯಕತ್ವ ಇವನು. ಹಾಗಾಗಿ ಇನ್ಮೇಲೆ ನಿನ್ನ ಹೆಸರು ನಾರಾಯಣ ಅಲ್ಲ ಕಣೋ, ಇನ್ಮೇಲೆ ನಾರಾಯಣ್ ಗೌಡ ಅಂತ ಹೇಳಿ 4ನೇ ಕ್ಲಾಸಲ್ಲಿ ನನ್ನ ಶಿಕ್ಷಕರು ಇಟ್ಟಂತ ಹೆಸರು ಅದು. ನಾರಾಯಣ್ ನಹಿ ನಾರಾಯಣ್ ಗೌಡ ಬೋಲೋ ಕುತ್ತೆ, ನಾರಾಯಣ್ ನಹಿ ನಾರಾಯಣ ಗೌಡ ಬೋಲೋ. ಹಾಗಾಗಿ ಬಾಲ್ಯದಿಂದಲೂ ಸಹ ನಾನು ಜನರ ಮಧ್ಯದಲ್ಲಿ ಇದ್ದವನು. ಬಹುಶಃ ನನ್ನ ಶಾಲೆ 4ನೇ ಕ್ಲಾಸು ವರೆಗೂ ಶಾಲೆ, ನಮ್ಮೂರಲ್ಲಿ ಶಾಲೆ ಇರಲಿಲ್ಲ. ನಮ್ಮ ಪಕ್ಕದಲ್ಲಿ ಲಂಬಾಣಿ ತಾಂಡ್ಯ ಇತ್ತು. ನನ್ನ ಬಾಲ್ಯದ ಶಾಲೆಯನ್ನು ಆ ಲಂಬಾಣಿ ತಾಂಡ್ಯದಲ್ಲಿ ಲಂಬಾಣಿ ಹುಡುಗರ ಜೊತೆಯಲ್ಲಿ ಬೆಳೆದವನು ನಾನು. ಏನೋ ಒಂದು ಕೇಳ್ಪಟ್ಟೆ ಸರ್, ಈ ನಾರಾಯಣ ಹೃದಯಾಲಯ, ನಾರಾಯಣ ನೇತ್ರಾಲಯ ಎಲ್ಲ ನಿಮ್ಮದೇ ಅಂತೆ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತಂತೆ ನಿಮಗೆ? ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಹೋಗುವಾಗ ಅದು ಬೆಟ್ಟ ಆಗುತ್ತೆ. ನಂದು ಅನ್ನೋದು ಏನೂ ಇಲ್ಲ. ಬೆಂಗಳೂರಲ್ಲಿ ಒಂದು ಮನೆ ಇದೆ. ಊರಲ್ಲಿ ಒಂದು 5-6 ಎಕರೆ ಜಮೀನಿದೆ. ಅದು ಬಿಟ್ಟರೆ 6 ಅಡಿ 3 ಅಡಿ ಜಾಗವೂ ಸಹ ಬೆಂಗಳೂರಲ್ಲಿ ಇಲ್ಲ. ಒಂದು 3 ಗಾದೆಗಳು ಹೇಳ್ಬೋದಾ ಸರ್ ಕನ್ನಡದಲ್ಲಿ? ಕನ್ನಡದಲ್ಲಿ ಗಾದೆ ಹೇಳಬೇಕು ಅಂದರೆ, ಬಿದ್ದವನಿಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಎದೆಗೊದ್ನಂತೆ. ಇಟ್ಟಿಕ್ತವ್ರಿಗೆ ಹಿಂತಿರ್ಕೊಂಡು ಬೈಬೇಡ, ಬೈಯೋರ ಹತ್ರ ಬದುಕಲಿ, ಇವು ಗಾದಿ ಮಾತು. ಅದು ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂತೆ. ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂತೆ. ಬಿದ್ದವನಿಗೆ ಬಿಸಿನೀರು ಕೊಟ್ರೆ ಎದ್ದು ಬಂದು ಎದೆಗೊದ್ದಂತೆ. ಬೈಯನತ್ತ ಬೈತಾನಲ್ಲ ಅವನತ್ರ ಬದುಕಲಿಯೋ ಮಗನೇ ಅಂತ. ಓಕೆ ಸರ್, ಜೀವನದಲ್ಲಿ ದಾಂಪತ್ಯ ಜೀವನ ಅನ್ನೋದು ಒಂದು ಘಟ್ಟ ಸರ್.
ಈಗ ನೀವು ನೋಡಿದ್ರೆ ಹೆಂಡತಿಯ ಡೇಟ್ ಆಫ್ ಬರ್ತು ಮದುವೆ ದಿನನೇ ಮರ್ತು ಬಿಟ್ಟಿದ್ದೀವಿ ಅಂತಂದ್ರೆ, ನಿಮ್ಮ ಹೆಂಡತಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಎಲ್ಲ ಬೈಯಲ್ವಾ ಸರ್ ನಿಮಗೆ? ಬಹುಶಃ ನನ್ನ ಹುಟ್ಟು ಮತ್ತು ಮದುವೆಯಾದ ದಿನ ಇದೆಯಲ್ಲ ಅದು ಒಂದೇ ತಿಂಗಳು. 21 ಮದುವೆಯಾದ ದಿವಸ, ಜೂನ್ 21 ಮದುವೆಯಾದ ದಿವಸ, ಜೂನ್ 10 ಹುಟ್ಟಿದ ದಿವಸ. ಹಾಗಾಗಿ ಎಸ್ಕೇಪ್ ಆಗ್ಬಿಟ್ರಿ ಅಲ್ಲಿ ನೀವು. ಅವರು ಹುಟ್ಟಿದ ಹಬ್ಬ ನೆನಪಿದ್ಯಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ ನನಗೆ. ಏನಂತಾರೆ ಸರ್ ಅವ್ರಿಗೆ? ಏನು ಅಂತಾರೆ ಅನ್ನೋದಕ್ಕಿಂತ ಏನು ಅಂದ್ಕೊಳ್ಳಲ್ಲ ಅನ್ನೋದೇ ಭಾರಿ ಮುಖ್ಯ. ಹಾಗಾಗಿ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊತ್ತು ನನ್ನ ಜೊತೆಯಲ್ಲಿ 35 ವರ್ಷಗಳ ಕಾಲ 35 ವರ್ಷಗಳ ಕಾಲ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ನಾನು ಇವತ್ತೇನೇ ಬೀದಿಲಿ ನಿಂತು ಇಷ್ಟೆಲ್ಲ ಹೋರಾಟಗಳು, ಇಷ್ಟೆಲ್ಲ ಜನರನ್ನ ಪ್ರೀತಿ ಗಳಿಸಿದ್ರೆ ಅದಕ್ಕೆ ಶಕ್ತಿ ಅಂದರೆ ಅದು ನನ್ನ ಶ್ರೀಮತಿ. ಅವ್ರಿಗೆ ಯಾವತ್ತಾದ್ರು ಹೇಳಿದ್ದೀರಾ? ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಏನಾದ್ರು ಹೇಳ್ತೀರಾ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅಥವಾ ಐ ಲವ್ ಯು ಅಂತ? ಇಲ್ಲ, ನಾನು ಹೇಳ್ತಾ ಇರ್ತೀನಿ, ನಿಮಗೆ ಹೆಚ್ಚಿನ ಸಮಯ ಅವಕಾಶ ಕೊಡ್ಲಿಕ್ಕಾಗಲಿಲ್ಲ, ಕ್ಷಮಿಸಿ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಅಲ್ಲ, ಯಾವ್ದಾದ್ರು ವೇದಿಕೆ ಮುಖಾಂತರ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳಿದ್ದೀರಾ ನಿಮ್ಮ ಹೆಂಡತಿಗೆ? ಬಹುಶಃ ಬಾಯಿಂದ ಹೇಳೋದ್ಕಿಂತ ನಡ್ಕೊಳ್ಳೋದಿದೆಯಲ್ಲ ಅದು ಭಾರಿ ಮುಖ್ಯ. ಹೇಳೋದ್ಕಿಂತ ನಡ್ಕೊಳ್ಳೋದಿದೆಯಲ್ಲ ಅದು ಭಾರಿ ಮುಖ್ಯ. ಎಷ್ಟೇ ಜನ, ಎಷ್ಟೇ ಹೊರಗಡೆ ಏನೇ ಪ್ರಪಂಚ ನೋಡಿ ಬಂದ್ರೂ ಮನೆಗೆ ಬಂದಾಗ ಪ್ರಶಾಂತವಾದ ವಾತಾವರಣ ಇರಬೇಕು ಅಂತ ಬಯಸೋಣ ನಾನು. ಹಾಗಾಗಿ ಮನೆಗೆ ಬಂದ ತಕ್ಷಣ ನನ್ನ ಶ್ರೀಮತಿಯ ಮುಖ ನೋಡಿದ ತಕ್ಷಣ ನಾನು ಎಲ್ಲ ಹೊರಗಿನ ನೋವುಗಳನ್ನು ಮರೆತು ಮನೆಯವರ ಜೊತೆಯಲ್ಲಿ ಒಂದಷ್ಟು ಸಂದರ್ಭ ಸಂಭ್ರಮಿಸ್ತೀನಿ. ಹಾಗಾಗಿ ಅದರಲ್ಲೇ ಅರ್ಥ ಆಗುತ್ತೆ ಅವರಿಗೆ, ಅದೇ ಅರ್ಥ ಆಗುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಅಟ್ಲೀಸ್ಟ್ ಒಂದು 45-50 ವರ್ಷ ಆದವರು, ಕೆಲವರು ಮಾತ್ರ, ಎಲ್ಲರೂ ಅಲ್ಲ, ಅವರ ಹೆಂಡತಿಗೆ, ಅವ್ರ ಧರ್ಮಪತ್ನಿಗೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಕೊಳಕ್ ನಾಚಿಕೆ ಪಡ್ತಾರೆ, ಹೇಳಲ್ಲ. ಅಲ್ಲ, ಈಗ ನಮ್ಮ ನರಸಿಂಹಸ್ವಾಮಿ ಅವ್ರದ್ದೊಂದು ಪದ್ಯ ಇದೆ, ಹೆಂಡತಿಯೊಬ್ಬಳು ಮನೆಯಲ್ಲಿ ಇದ್ದರೆ ಕೋಟಿ ರೂಪಾಯಿ ನನಗೆ ಅಂತ. ಹಂಗೆ ಎಲ್ಲ ಕಾಲಕ್ಕೂ ಸ್ನೇಹಿತೆಯಾಗಿ, ಬಹಳ ಸಂಗಾತಿಯಾಗಿ, ತಾಯಿಯಾಗಿ ಯಾರಾದ್ರೂ ನಮ್ಮ ಜೊತೆಲಿ ಎಲ್ಲ ಕಾಲಕ್ಕೂ ನಿಲ್ತಾರೆ ಅಂದ್ರೆ ಅದು ಶ್ರೀ ಹೆಂಡತಿ. ಅವ್ರಿಗೆ ಈಗ ಒಂದ್ಸಲಿ ಸುಮ್ಮನೆ ಫೋನ್ ಮಾಡಿ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಏನ್ ಅನ್ಬೋದು ಸರ್ ಅವರು? ಅದನ್ನ ಅವ್ರು ಹೇಳ್ತಾರೆ. ಅವ್ರು ನಾಚ್ಕೊಂಡಾಗಲ್ವಾ ಅಥವಾ ಏನಾಯ್ತು ನಿಂಗೆ ಅನ್ಬಿಡಲ್ವಾ? ಇವಾಗ ನಾವು ಸಾಮಾನ್ಯವಾಗಿ ಇಲ್ಲ ಆ ಪ್ರೀತಿಲಿ ಯಾವತ್ತೂ ಕೊರತೆ ಮಾಡಿಲ್ಲ. ಹೌದಾ? ಅದಕ್ಕಾಗಿ ಅವರಿಗೆ ಏನು ಅನ್ಸಲ್ಲ ಆ ಸಂದರ್ಭದಲ್ಲಿ. ಎಷ್ಟೇ ಹೊರಗಡೆ ಇಡೀ ರಾಜ್ಯ ದೇಶ ಸುತ್ತಿರುವೆ, ಹೌದು, ಆದ್ರೆ ಮನೆಯ ವಾತಾವರಣದಲ್ಲಿ ನಾನು ಭಾರಿ ಚೆನ್ನಾಗಿ ಕುಟುಂಬದ ಜೊತೆಯಲ್ಲಿ ಬೆರೆಯೋನು. ಅಲ್ಲ, ನೀವು ಇವಾಗ ಫೋನ್ ಮಾಡಿ ಅವ್ರಿಗೆ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಅವ್ರ ಉತ್ತರ ಏನಿರ್ಬಹುದು ನಿಮ್ ಪ್ರಕಾರ? ಅದೇನು ಇವತ್ತೇನು ಹೊಸ್ತಲ್ಲ ಬಿಡು ಅಂತ ಹೇಳ್ಬಹುದು. ಒಂದ್ಸರಿ ಟ್ರೈ ಮಾಡೋಣ ಸರ್, ಚಿಕ್ಕದಾಗಿ. ಅದು ಅಂದ್ರೆ ಅದು ಚೆನ್ನಾಗಿರುತ್ತೆ ಸರ್ ಕೇಳಕ್ಕೆ. ಅವ್ರ ಹೆಂಡತಿಗೆ ನಮ್ ಗುರುಗಳು ನೋಡಿ ಅಮ್ಮವ್ರಿಗೆ ಹಿಂಗಂದ್ರು ಅಂತ ಒಂದು ಫೋನ್ ತಗೊಂಡಿ ಸರ್, ಒಂದ್ಸರಿ ಲೌಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ನೀವು ಹೆಂಡತಿ ಏನು ಹೇಳ್ಬಾರ್ದು ಸರ್. ಹಲೋ, ಏನ್ ಮಾಡ್ತಿದ್ಯಾ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅನ್ಬೇಕಷ್ಟೇ ಸರ್, ಬೇರೆ ಏನು ಹೇಳಂಗಿಲ್ಲ. ನಾನು ಇಂಟರ್ವ್ಯೂಲಿ ಇದ್ದೀನಿ ಅದು ಇದು ಏನು ಹೇಳಂಗಿಲ್ಲ ಸರ್. ನೋಡೋಣ ಮೇಡಮ್ ಏನು ಹೇಳ್ಬೋದು ಅಂತ. ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀರಾ? ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಕೊಡಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್, ನಾನು ಕೀರ್ತಿ ಅಂತ ಮಾತಾಡ್ತಿರೋದು. ಸರ್ ಇವತ್ತು ಬಂದಿದ್ದಾರೆ ಇಲ್ಲಿ. ಜೀವನದಲ್ಲಿ ಏನ್ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ನನ್ನ ಹೆಂಡತಿ ಬಿಟ್ಟು ಬೇರೆ ಪ್ರಪಂಚ ಇಲ್ಲ ಸರ್ ನಂಗೆ ಅಂದ್ರು. ಅಷ್ಟೊಂದು ಪ್ರೀತಿ ಮಾಡ್ತಾರಂತೆ ನಿಮ್ನ? ಹೌದಾ? ಅಷ್ಟೊಂದು ಸಮಯ ಕೊಡ್ತಾರಂತೆ ನಿಮ್ಗೆ? ಹೌದಾ? ಪಾಪ ಅವ್ರಿಗೆ ನಿಜ ಹೇಳಿದ್ರು ಅವ್ರಿಗೆ ಸಮಯ ಕೊಡಕ್ ಆಗ್ತಿಲ್ಲ, ಅದಕ್ಕಾಗಿ ನಾನು ಅವ್ರಿಗೆ ಯಾವಾಗ್ಲೂ ಕ್ಷಮೆ ಕೇಳ್ತೀನಿ. ಬಟ್ ಅವರೇ ನಮ್ ಸರ್ವಸ್ವ, ನಮ್ಮೆಲ್ಲ ಹೋರಾಟಕ್ಕೆ ನಮ್ಗೆ ಪಿಲ್ಲರ್ ಅವರು ಅಂತ ಹೇಳಿದ್ರು ಮೇಡಮ್. ಮತ್ತೆ ಎಲ್ಲರಿಗೂ ಈ ತರ ಹೋರಾಟದ್ದು ಎಲ್ಲರಿಗೂ ಈ ಗುಣ ಬರಲ್ವಲ್ಲ, ಅದಕ್ಕೆ ನಮ್ ಕೈಲಾಗಿದ್ದೇನು ಅವ್ರಿಗೆ ಸಹಾಯ ಮಾಡ್ಬೇಕು. ಅವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರೆ ತಾನೇ ನಮ್ಗೂನು ಖುಷಿ ಆಗುತ್ತೆ. ಮತ್ತೆ ಈ ತರ ಯಾರು ಮಾಡ್ತಾರೆ ಹೇಳಿ?
ಹೌದು ಹೌದು ಹೋರಾಟನ ಮನೆ ಹಾ ಅದಕ್ಕೆ ಸಂಸಾರ ಮತ್ತೆಲ್ಲ ಆಸೆ ಆಕಾಂಕ್ಷೆಗಳು ಬಿಟ್ಬಿಟ್ಟು ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ. ಹೌದು ನಾವು ಹೌದು ಒಳ್ಳೇದಾಗ್ಲಿ ಅಂತ ನಾವು. ಇದು ನೀವು ಆದರ್ಶ ದಂಪತಿಗಳು ನೀವು. ನೀವು ಪರೋಕ್ಷವಾಗಿ ನಾಡಿಗಾಗಿದ್ದೀರಾ, ಅವ್ರು ಪ್ರತ್ಯಕ್ಷವಾಗಿದ್ದಾರೆ ಅಷ್ಟೇ. ದಯವಿಟ್ಟು ಅವ್ರಿಗೊಂದ್ಸಲಿ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಡಿ ಮೇಡಮ್. ಕೊಡ್ತಾ ಇದ್ದೀನಿ ಫೋನ್, ಹೇಳ್ಬಿಡಿ ಮೇಡಮ್. ಹೇಳಪ್ಪ. ಅರೇ ನಾನು ನಿಮ್ನ ತುಂಬಾ 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 ಪ್ರೀತಿ ಮಾಡ್ತೀನಿ. ಆಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಕ್ಷಮೆ ಇರ್ಲಿ ಸರ್, ಸುಮ್ಮನೆ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ. ಇರ್ಲಿ. ಅಂದ್ರೆ ಯಾವಾಗ್ಲೂ ನೀವು ತುಂಬಾ ಸೀರಿಯಸ್ ಆಗಿ ಹೋರಾಟ ಅದು ಇದು ಟೆನ್ಷನ್ ಅಲ್ಲೇ ಇದ್ದಾಗ ಚಿಕ್ಕದಾಗ ಒಂದು ಪ್ರೀತಿ ಟ್ರೈ ಮಾಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದಷ್ಟೇ. ಮೇಡಮ್ ಬಹಳ ಚೆನ್ನಾಗಿ ಮಾತಾಡಿದ್ರು ಸರ್. ನಿಮ್ಮಿಬ್ಬರ ದಾಂಪತ್ಯ ಆರೋಗ್ಯವಾಗಿರ್ಲಿ, ನೆಮ್ಮದಿಯಾಗಿರ್ಲಿ, ಖುಷಿಯಾಗಿರಿ, 100 ವರ್ಷ ಚೆನ್ನಾಗಿರಿ ಸರ್. ಹೌದು. ಇಬ್ರು ಮಕ್ಕಳು ಅಂತ ಹೇಳಿದ್ರಿ ಸರ್. ಏನು ಓದ್ತಿದ್ದಾರೆ ಸರ್ ಅವರು? ನನ್ನ ಮಗಳು MS ಮುಗಿಸ್ಕೊಂಡು ಈಗ ಒಂದು ಸಣ್ಣ ಉದ್ಯಮ ಕಟ್ಟಿದ್ದಾಳೆ. ಮಗ ಈಗ ಓದು ಮುಗಿದಿದೆ, BBA ಮುಗಿಸ್ಕೊಂಡಿದ್ದಾನೆ. ಮುಂದೆ ಅವನೇನು ಮಾಡ್ತಾನೆ ನೋಡಬೇಕು. ಸರ್ ನೀವು ಕನ್ನಡದ ಪುಸ್ತಕಗಳನ್ನ ಓದ್ತೀರಾ ಅಂತ ತಿಳ್ಕೊಂಡೆ ಸರ್, ನಾನು ಕೇಳ್ಪಟ್ಟೆ. ಬಹಳ ಖುಷಿ ಆಯ್ತು. ನಿಮ್ಮ ಸಮಯಗಳಿದ್ದಾಗೆಲ್ಲ ಕನ್ನಡ ಪುಸ್ತಕಗಳನ್ನ ಓದ್ತೀರಾ, ಕವಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ. ಯಾಕೆಂದರೆ ನಾನು ಈ ನಾಡಿನ ಯುವಕರಿಗೆ, ಈ ನಾಡಿನ ಜನರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ಕಟ್ಟುವಾಗ ಮನೆ ಒಳಗಡೆ ಒಂದು ಮಿನಿ ಬಾರ್ ಮಾಡಬೇಡಿ, ಒಂದು ಮಿನಿ ಗ್ರಂಥಾಲಯ ಮಾಡಿ ಅಂತ ಹೇಳ್ತೀನಿ. ನಾನು ಇಚ್ಚಿತಿಗೆ ನೋಡಿದ್ದೀನಿ, ಕೆಲವರು ಮನೆಯಲ್ಲಿ ಹೋದಾಗ ಮನೆ ಒಳಗಡೆ ಬಾರ್ ಮಾಡ್ಕೊಂಡಿರ್ತಾರೆ, ಮಿನಿ ಬಾರ್ ಮಾಡ್ಕೊಂಡಿರ್ತಾರೆ. ಆ ಮನೆಯ ಸಂಸ್ಕಾರ ಮತ್ತು ಸಂಸ್ಕೃತಿ ಅದಾಗ್ಬಿಟ್ರೆ ಮಕ್ಕಳು ನಾಳೆ ದಾರಿ ತಪ್ತಾರೆ. ಆ ಮಕ್ಕಳು ದಾರಿ ತಪ್ಪದೆ ಸರಿಯಾದ ದಾರಿಲಿ ಹೋಗಬೇಕು ಅಂದರೆ ಮನೆಯಲ್ಲಿ ಒಂದು ಗ್ರಂಥಾಲಯ ಇದ್ದರೆ, ಅವರಿಗೆ ಓದುವ ಅಭ್ಯಾಸ ಇದ್ದರೆ ಭಾರಿ ಒಳ್ಳೆಯದು. ಹಾಗಾಗಿ ನಾನು ಹೆಚ್ಚು ಓದ್ತೀನಿ. ನನ್ನ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಇಟ್ಕೊಂಡಿದ್ದೀನಿ, ಸಾವಿರಾರು ಪುಸ್ತಕವೂ ಇದೆ ಆ ಗ್ರಂಥಾಲಯದಲ್ಲಿ. ವೆರಿ ನೈಸ್ ಸರ್. ಸರ್, ಈಗ ನಾನು ಕೆಲವು ಕವಿಗಳು ಅಥವಾ ಸಾಹಿತಿಗಳು ಅವರ ಹೆಸರು ಹೇಳ್ತೀನಿ ಸರ್. ಅವರು ಬರೆದಿರೋ ಯಾವ್ದಾದ್ರು 2 ಸಾಲು ಅಥವಾ 3 ಸಾಲು ಹೇಳ್ಬೋದಾ ಸರ್? ಹೇಳ್ತೀನಿ. ಇಲ್ಲೇ ಸ್ಪಾಟಲ್ಲೇ ಹೇಳ್ತೀನಿ. ಸರ್, ಮೊದಲನೇದಾಗಿ ಕುವೆಂಪು ಅವರು. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡೀರ ಈ ಲೋಕಹಿತಕ್ಕೆ, ಆ ಮತದ ಈ ಮತದ ಹೊಸ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ನಮ್ಮ ರಾಜರತ್ನಂ ಅವರು. ನರ್ಕು ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸಾಕಿರು ನಾ ಮೂಗಲ್ ಕನ್ನಡ ಪದ ಹಾಡ್ತೀನಿ, ನನ್ನ ಮನಸ್ಸು ನೀನು ಕಾಣೆ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳಿಸೋಕ್ಕಿಲ್ಲ. ಬೇಂದ್ರೆ ಅವರು. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಅರಿಯ ಅಡಿಯಿಂದ ಋಷಿಯ ತೊಡೆಯಿಂದ, ಇಳಿದು ಬಾ ತಾಯಿ ಇಳಿದು ಬಾ. DVG ಅವರು. ಹುಲ್ಲಾಗು ಬೆಟ್ಟದೊಡೆ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಕಾರ್ಪಣ್ಯದೊಳಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ್ಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಮ್ಮ ನಿಸಾರ್ ಅಹಮದ್ ಅವರು. ಕನ್ನಡವೆಂದರೆ ಬರಿ ನುಡಿ ಎಲ್ಲ ಇರಿದಿದೆ ಇದರರ್ಥ, ಜಲವೆಂದರೆ ಕೇವಲ ನೀರಲ್ಲ, ಇದು ಪಾವನ ತೀರ್ಥ. G. ಶಿವರುದ್ರಪ್ಪ ಅವರು. ಎದೆ ತುಂಬಿ ಹಾಡುವೆನು ಅನ್ನೋ ಹಾಡು ನನಗೆ ಭಾರಿ ಇಷ್ಟವಾದಂಥ ಹಾಡು. ಒಂದು 2 ಸಲ ನನಗೆ ಆ ಎದೆ ತುಂಬಿ ಹಾಡೋದ್ರಲ್ಲಿ ಇಷ್ಟ ಆಗುತ್ತೆ. ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ನನ್ನದು. ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ನನ್ನದು. DS ಕರ್ಕಿ ಅವರು. ಹಚ್ಚೇವು ಕನ್ನಡದ ದೀಪ ಸಿರಿಗುಡಿಯ ದೀಪ ಅನ್ನುವ ಪದ್ಯನ ದಿನನಿತ್ಯ ಹಾಡ್ತೀವಿ. ಪ್ರತಿದಿನ ದೀಪ ಹಚ್ಚುವಾಗಲೆಲ್ಲ ಈ ಹಾಡನ್ನು ಹಾಡ್ತಲೇ ಪ್ರಾರಂಭ ಮಾಡ್ತೀವಿ. ನಮ್ಮ ಬಸವಣ್ಣವರು ಸರ್. ಬಸವಣ್ಣವರ ವಚನಗಳು ನನಗೆ ಅಚ್ಚುಮೆಚ್ಚು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೆನ್ನಬೇಕು. ಅಂಬಿಗರ ಚೌಡಯ್ಯ. ಮುಟ್ಟೆಂದು ದೂರ ಹಿಟ್ಟವರು, ಮುಟ್ಟಿನ ಒಲೆಯಿಂದಲೇ ನಾವೆಲ್ಲ ಬಂದವರು,
ಮುಟ್ಟು ಮುಟ್ಟೆಂದು ದೂರ ಇಟ್ಟವರ ಕರೆದು ಮೆಟ್ಟಿನಲ್ಲಿ ಒಡೆಯೆಂದ ಅಂಬಿಗರ ಚೌಡಯ್ಯ. ದೇವರದಾಸಿಮಯ್ಯ. ಇಳೆ ನಿಮ್ಮ ದಾನವಯ್ಯ, ಬೆಳೆ ನಿಮ್ಮ ದಾನವಯ್ಯ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವಯ್ಯ. ನಿಮ್ಮ ದಾನವ ಉಂಡು ಅನ್ಯರ ಹೊಗಳುವ ಕುನ್ನಿಗಳಿಗೆ ಏನೆಂಬುವೆಯ ರಾಮನಾಥ. ಕನಕದಾಸರು. ಕುಲ ಕುಲ ಕುಲವೆಂದು ಒಡದಾಡದಿರಿ, ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ. ಪುರಂದರದಾಸರು. ಪುರಂದರದಾಸರದು ತುಂಬ ಇದೆ. ನನಗೆ ಭಾರಿ ಅಚ್ಚುಮೆಚ್ಚು ಅಂದರೆ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಯೋಗ್ಯರಾಗಿ ಭೋಗ್ಯರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದಿರ. ಏನ್ ಸರ್ ಇದು? ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅಂದರೆ ನನ್ನ ಅಚ್ಚುಮೆಚ್ಚಿನ ನಟ. ಆದರೆ ಈ ಸಂದರ್ಭಕ್ಕೆ ಹೇಳಬೇಕು ಅಂದರೆ ಯಾರೇ ಕೂಗಾಡಲಿ, ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನಗೆ ಸಾಟಿ ಇಲ್ಲ. ಅದರಲ್ಲಿ ಇನ್ನೊಂದೆರಡು ಲೈನ್ ಹೇಳಬೇಕು ಅಂದರೆ ಇವತ್ತಿನ ಸಂದರ್ಭಕ್ಕೆ ಅಂದರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು, ಉಪಕಾರ ಮಾಡಲಾರ ಬದುಕಿದರೆ ಸಹಿಸಲಾರ. ಏನ್ ಸರ್, ಯಾರ ಹೆಸರು ಹೇಳೋರು ಹಿಂಗೆ ಪಟ್ ಪಟ್ ಅಂತ ಹೇಳ್ತಿರಲ್ಲ ಸರ್ ನೀವು? ಖುಷಿ ಆಯ್ತು ನಂಗೆ ನಿಜವಾಗ್ಲು. ಇಲ್ಲ, ನಾನು ಓದುವ ಅಭ್ಯಾಸ ಚೆನ್ನಾಗಿರೋದ್ರಿಂದ ಅದೇನು ಕೊರತೆ ಅಂತ ಅನಿಸೋದಿಲ್ಲ ನನಗೆ. ಯಾಕೆಂದರೆ ಒಬ್ಬ ಹೋರಾಟಗಾರನಿಗೆ ಬೀದಿಲಿ ನಿಂತು ಹೋರಾಟ ಮಾಡೋದಷ್ಟೇ ಅಲ್ಲ, ಅವನಿಗೆ ಈ ನೆಲದ ಇತಿಹಾಸ ಗೊತ್ತಿರಬೇಕು, ಇಲ್ಲಿಯ ಸಾಹಿತ್ಯ ಗೊತ್ತಿರಬೇಕು, ಇಲ್ಲಿಯ ಜಲಸಂಪನ್ಮೂಲಗಳ ವಿಚಾರ ಗೊತ್ತಿರಬೇಕು, ಇಲ್ಲಿಯ ಪ್ರಾದೇಶಿಕವಾದಂಥ ವಿಚಾರಗಳು ಗೊತ್ತಿರಬೇಕು, ಇಲ್ಲಿಯ ಬಾಂಧವ್ಯಗಳ ಬಗ್ಗೆ ಗೊತ್ತಿರಬೇಕು, ಇಲ್ಲಿಯ ತಿಂಡಿ ತಿನಿಸುಗಳ ಬಗ್ಗೆ ಗೊತ್ತಿರಬೇಕು. ಮತ್ತು ಕರ್ನಾಟಕ ಅಂದ ತಕ್ಷಣ 40 ಕಿಲೋಮೀಟ್ರ್ ಹೋದರೆ ಅಲ್ಲಿ ಭಾಷೆಯ ದಾಟಿ ಬದಲಾವಣೆ ಆಗುತ್ತೆ, ಅಲ್ಲಿಯ ತಿಂಡಿ ತಿನಿಸುಗಳ ಬೇರೆ ಆಗುತ್ತೆ, ಅಲ್ಲಿಯ ವೇಷಭೂಷಣಗಳು ಬೇರೆ ಆಗ್ತವೆ. ಹಾಗಾಗಿ ನನ್ನ ಕರ್ನಾಟಕ ಇದೆಯಲ್ಲ, ಅದು ಭಾರತದೊಳಗಡೆ ಎಲ್ಲ ಸಂಪತ್ತು ಭರಿತವಾದಂಥ ನಾಡು ಯಾವುದಾದ್ರು ಇದ್ದರೆ ಅದು ನನ್ನ ಕರ್ನಾಟಕ, ಅದು ನನ್ನ ಕರ್ನಾಟಕ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹಾಗಾಗಿ ಸಂಪತ್ತು ಭರಿತವಾದ ನಾಡು, ಖನಿಜ ಸಂಪತ್ತು, ಸಾಹಿತ್ಯ ಸಂಪತ್ತು, ಪ್ರಕೃತಿ ಸಂಪತ್ತು, ನಿಸರ್ಗ ಸಂಪತ್ತು, ಜಲ ಸಂಪತ್ತು, ಖನಿಜ ಸಂಪತ್ತು, ಎಲ್ಲ ಸಂಪದ್ಭರಿತವಾದಂಥ ನಾಡು ಭಾರತದೊಳಗಡೆ ಇದೆ ಅಂದರೆ ಅದು ಕರ್ನಾಟಕ. ಕವಿಗಳ ಹೆಸರು ಹೇಳಿದ ತಕ್ಷಣ ಅವ್ರು ಬರೆದಿರೋ ಸಾಲುಗಳನ್ನು ಅದ್ಭುತವಾಗಿ ಹೇಳಿದ್ರಿ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಿಮಗೆ ಇದಕ್ಕೆ ಅಂತಲೇ ಒಂದು ವಿಶೇಷವಾದ ಉಡುಗೊರೆ ಇದೆ ಸರ್. ನನಗೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಸರ್. ಆ ಧಾರಾವಾಹಿ ಮುಗಿದ ಮೇಲೆ ಕನ್ನಡದ ಪದಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಕನ್ನಡ ಕ್ಲಾಸ್ ಅಂತ ತೊಗೊತಿದ್ರು. ನಮ್ಮ ಕನ್ನಡ ಪದಗಳನ್ನು ಹೇಗೆ ಬಳಸಬೇಕು, ಆ ಪದಗಳ ಹಿಂದಿನ ಅರ್ಥ ಏನು, ಆ ಪದಗಳು ಹೇಗೆ ಬಂತು ಕನ್ನಡಕ್ಕೆ, ಈ ವಿಚಾರವನ್ನು ಇಟ್ಕೊಂಡು ಒಂದು ಪುಸ್ತಕ ಬರೆದಿದ್ದಾರೆ, ಸರಿಗನ್ನಡಂ ಗೆಲ್ಗೆ ಅಂತ. ಆ ಪುಸ್ತಕವನ್ನು ನಿಮಗೆ ಕೊಡ್ತೀನಿ ಸರ್. ಹಾಗೆ ಒಳ್ಳೆಯದು. ಇದರಲ್ಲಿ ಸುಮಾರು ಪದಗಳಿದೆ. ಇದು ನಿಮಗೆ ಕೊಡೋದು ಸೂಕ್ತ ಅಂತ ಅನ್ನಿಸ್ತು ಸರ್. ನಿಮಗೆ ಯಾವಾಗಲೂ ಹೋರಾಟ ಚಳವಳಿಗಳಲ್ಲೇ ಇರ್ತೀರಾ ನೀವು. ನಿಮಗೆ ಮನರಂಜನೆ ಅಂದರೆ ಏನು? ಸಿನಿಮಾ ನೋಡ್ತೀರಾ, ಟಿವಿ ಧಾರಾವಾಹಿಗಳು ನೋಡ್ತೀರಾ, ಹೇಗೆ ರಿಯಾಲಿಟಿ ಶೋಗಳು ನೋಡ್ತೀರಾ? ನಾನು ಧಾರಾವಾಹಿಗಳು ನೋಡೋದು ಕಡಿಮೆ, ಹೆಚ್ಚು ಪ್ರವಚನಗಳನ್ನ ಕೇಳ್ತೀನಿ. ಅದು ಬಿಟ್ಟರೆ ಟಿ ವಿಯಲ್ಲಿ ಈ ಸರಿಗಮಪ ಹಾಡುಗಾರಿಕೆ ಇದೆಯಲ್ಲ, ನನಗೆ ಅದು ಅಚ್ಚುಮೆಚ್ಚು ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ PB ಇವರು SP ಅವ್ರು ನಡೆಸ್ಕೊಡ್ತಾ ಇದ್ರು, ಎದೆ ತುಂಬಿ ಹಾಡುವೇನೋ, ಅದನ್ನು ಭಾರಿ ನೋಡ್ತಾ ಇದ್ದೆ. ಹಾಗಾಗಿ ಆ ಥರದ ಕಾರ್ಯಕ್ರಮಗಳನ್ನ ಹೆಚ್ಚು ನೋಡ್ತೀನಿ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಪ್ರವಚನಗಳು ಕೇಳ್ತೇನೆ. ದಿನ 1-2 ಪ್ರವಚನ ಕೇಳ್ತೀನಿ. ಅದರಲ್ಲೂ ನನಗೆ ಅಚ್ಚುಮೆಚ್ಚು ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗಳು, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಈ ಥರದ್ದು ಅನೇಕ ಶರಣೀಯರ ಪ್ರವಚನವನ್ನು ಕೇಳ್ತಾ ಇರ್ತೀನಿ. ನಾನು ಇತ್ತೀಚೆಗೆ ತಂಬೂರಿ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀನಿ. ಆಡಿಯೋ ಲೇಬಲ್ ತಂಬೂರಿ ಅಂತ ಒಂದು ಸಂಸ್ಥೆ. ಅದು ಕರ್ನಾಟಕದ
ಗಾಯಕರು ಮತ್ತು ವಾದ್ಯವೃಂದ ಅವರ ಒಳಗೊಂಡಂತೆ ಯಾವ 5 ಸ್ಟಾರ್ ಹೋಟ್ಲುಗಳಲ್ಲಿ ಯಾವುದೋ ಭಾಷಿಕರನ್ನ ಗಾಯಕರನ್ನ ಕರೆದು ಯಾವುದೋ ಭಾಷೆಯಲ್ಲಿ ಮ್ಯೂಸಿಕಲ್ ನೈಟ್ ಹೆಸರಿನಲ್ಲಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ನಮ್ಮ ಯುವಕರು ಅಲ್ಲಿ ಹೋಗಿ ಕುಣಿದು ಕುಪ್ಪಳಿಸಿ ಅದನ್ನು ಮೆರೆಸೋದು ಬದಲಿಗೆ ನನ್ನದೇ ಆದಂಥ ಭಾಷೆಯಲ್ಲಿ ಕನ್ನಡದಲ್ಲಿ ಏನಿಲ್ಲ. ಬಹುಶಃ ನಿಮಗೆ ಗೊತ್ತಾಗಬೇಕು ಈ ನೆಲದ ಮಕ್ಕಳಿಗೆ ಕನ್ನಡದಲ್ಲಿ ಭಾವಗೀತೆ, ಜನಪದ ಗೀತೆ, ದಾಸರ ಕೀರ್ತನೆಗಳು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣು ಸಾಹಿತ್ಯ ಎಲ್ಲವನ್ನ ಒಳಗೊಂಡಂತ ಅದರಲ್ಲೂ ಕನ್ನಡದ ಚಿತ್ರಗೀತೆಗಳಿದಾವಲ್ಲ, ಅವತ್ತಿನ ಕಾಲಕ್ಕೆ ಘಂಟಸಾಲ ಅವರೆಲ್ಲ ಹಾಡ್ದ PB ಶ್ರೀನಿವಾಸು ಅವರೆಲ್ಲ ಹಾಡುಗಳಿದಾವಲ್ಲ ನೋಡಿ. ನನಗೆ ಅನೇಕ ಸಂದರ್ಭದಲ್ಲಿ ನೋಡ್ತೀನಿ, ಅವತ್ತು ಸಿನಿಮಾ ನೋಡಿ ಬಂದವನಿಗೆ ಆ ಸಿನಿಮಾದ ಹಾಡುಗಳು ಇವತ್ತಿಗೂ ನೆನಪಿರುತ್ತೆ. ಆದರೆ ಇವತ್ತು ಸಿನಿಮಾಗೆ ಹೋದರೆ ಸಿನಿಮಾ ಥಿಯೇಟ್ರಿಂದ ಆಚೆಗೆ ಬಂದಷ್ಟೇ ಹಾಡುಗಳು ಕತೆಗಳು ನೆನಪೇ ಇರೋದಿಲ್ಲ. ಹಾಗೆ ಕನ್ನಡದಲ್ಲಿ ಏನಿಲ್ಲ ಅದೆಲ್ಲವೂ ಇದೆ ಅಂತ ನಮ್ಮ ಯುವಕರು ಯಾವುದೇ ಭಾಷೆ ಸಂಗೀತ ಹಾಡಿಗೆ ಅಲ್ಲೋಗಿ ಶರಣ ಆಗದೆ ನನ್ನ ನೆಲದ ಕನ್ನಡದಲ್ಲೇ ಎಲ್ಲವೂ ಇದೆ ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅದು ಯಾವ 5 ಸ್ಟಾರ್ ಹೋಟ್ಲಲ್ಲಿ ಕನ್ನಡವಿಲ್ಲದ ಮ್ಯೂಸಿಕಲ್ ನೈಟ್ ನಡೆಯುತ್ತಲ್ಲ ಅದು ಕನ್ನಡದ ಮ್ಯೂಸಿಕಲ್ ನೈಟಲ್ಲಿ ನಡಿಬೇಕು, ಕನ್ನಡ ಕುಣಿಬೇಕು, ಕನ್ನಡಿಗರು ಕುಣಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ತಂಬೂರಿ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀನಿ. ಕುಣಿತದ ವಿಚಾರಕ್ಕೆ ಬಂದ್ರೆ ಸರ್, ನೀವೇನೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಶೋಗೆ ಆಡಿಷನ್ ಕೊಡೋಕ್ಕೇನೋ ಹೋಗ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಇಲ್ಲ ಅದು ಯಾಕೆ ಆ ಮಾತು ಯಾಕೆ ಕೇಳಿ ಬರ್ತಾ ಇದೆ ಅಂದ್ರೆ ಮೊನ್ನೆ ನನ್ನ ಮಗಳು ಮದುವೆಯಲ್ಲಿ ಇಲ್ಲ ಪ್ರೂಫ್ ಇದೆ ಸರ್ ನಮ್ಮ ಹತ್ರ. ಅದೇ ಗೊತ್ತಾಯ್ತು ನನಗೆ ಅರ್ಥ ಆಯ್ತು. ಅರ್ಥ ಆಯ್ತು ಅದು. ನನ್ನ ಮಗಳ ಮದುವೆಯಲ್ಲಿ ನಮ್ಮ ಊರಿನ ವಾದ್ಯ ಕರಡೆ ವಾದ್ಯ ಅಂತ ಜಾನಪದ ವಾದ್ಯ ಅದನ್ನು ತರಿಸಿದಾಗ ಆ ವಾದ್ಯ ಕೇಳಿದಾಗ ನನಗೆ ಹಳೆ ದಿನ ನೆನಪು ಬಂತು. ಯಾಕೆಂದ್ರೆ ಈ ನಮ್ಮೂರಿನಲ್ಲಿ ಯಾರದೇ ಮದುವೆ ಆಗಲಿ ನೋಡ್ರಿ, ಈಗ ಜಾತಿ ವಿಚಾರನೆ ಮಾತಾಡ್ತೀವಿ, ಯಾವ ಜಾತಿಯರದೇ ಮದುವೆ ಆಗಲಿ ಆ ಮದುವೆಯಲ್ಲಿ ಕುಣಿತಿದ್ದೋರೆ ನಾವು ನಮ್ಮೂರಿನಲ್ಲಿ. ಹಾಗಾಗಿ ಮೊನ್ನೆ ಆ ವಾದ್ಯ ಕಿವಿ ಬಿದ್ದ ತಕ್ಷಣ ನನಗೆ ಕುಣಿಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಅದು ನಮ್ಮ ಮೂಲ ಜಾನಪದ ವಾದ್ಯ ಮತ್ತೆ ನಮ್ಮಲ್ಲಿ ಕುಣಿತ. ನನಗೆ ಆ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ಭಾರಿ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವ್ರು ಅವ್ರ ಊರಿನ ಕುಣಿತ ಇವತ್ತು ಅವ್ರು ಕುಣಿತಾರೆ. ಸಿದ್ದರಾಮಯ್ಯನವರು ನಿಮ್ ಸ್ಟೆಪ್ ಸ್ವಲ್ಪ ಹಂಗೆ ಇದೆ. ಹೌದು. ಹಾಗಾಗಿ ನಾನು ಇವತ್ತೂ ಅಷ್ಟೇ ನಾನು ಊರಿಗೆ ಹೋದ್ರೆ ಊರಲ್ಲಿ ಯಾವ್ದೋ ಹಬ್ಬ ಹುಣ್ಣಿಮೆ ಯಾವ್ದಾರ ಆದಾಗ ಆ ವಾದ್ಯದ ಶಬ್ದ ಬಿದ್ದಷ್ಟೇ ಎಂಥದೇ ಇರ್ಲಿ ಯಾರೇ ಇರ್ಲಿ ಕುಣಿಬೇಕು ಅಂತ ಅನ್ಸುತ್ತೆ, ಕುಣಿತೀವಿ ಅಷ್ಟೇ. ಕುಣಿಬೇಕು ಅನ್ಸುತ್ತೆ, ಯಾರು ಏನಂತಾರೆ ಅದೆಲ್ಲ ಏನಿಲ್ಲ, ಕುಣಿಬೇಕು ಅಂದಾಗ ಕುಣಿತೀವಿ. ಸಿನಿಮಾ ಆಕ್ಟಿಂಗ್ ಗಳಲ್ಲಿ ಆಸಕ್ತಿ ಇದೆಯಾ ಸರ್ ತಮ್ಗೆ? ಬಹುಶಃ ನಾನು ಯಾವುದು ಸಿನಿಮಾ ಆಕ್ಟಿಂಗ್ ಮಾಡಬೇಕು ಅಂತ ಅನ್ಸಿಲ್ಲ. ಆದರೆ ಕೆಲವರು ನನ್ನ ಸಿನಿಮಾದಲ್ಲಿ ರಾಜ್ಯೋತ್ಸವದ ಸಂದರ್ಭ ಸಮಯಕ್ಕೆ ಗೌರವ ಅತಿಥಿಗಳಾಗಿ ನಟರಾಗಿ ಕರ್ಕೊಂಡು ಹೋಗಿ ಒಂದಷ್ಟು ಕೆಲಸ ಮಾಡಿಸಿದ್ದಾರೆ. ಅಲ್ಲ, ನೀವು ಸಖತ್ ಆಕ್ಟಿಂಗ್ ಮಾಡ್ತೀರಾ, ನೋಡಿದ್ದೀನಿ ನಾನು. ಏನಿಲ್ಲ, ಆ ಥರ ಏನು ಅಂತ ಕಲಾವಿದಲ್ಲ. ಆದರೆ ಏನು ಮಾಡೋದು, ಒಂದಷ್ಟೆಲ್ಲ ಇರಬೇಕು. ಯಾಕೆಂದರೆ ಎಲ್ಲ ಸಂದರ್ಭಕ್ಕೂ ನಾವು ಬೀದಿಲಿ ನಿಂತು ಕ್ರಾಂತಿಕಾರಿಗಳ ಥರ ಉಗ್ರ ರೂಪದಲ್ಲಿ ನಿಂತು ಮಾತಾಡೋದು ಬೇರೆ. ಆದರೆ ಬಂಡೆ ಅಂತ ಹೃದಯದಲ್ಲಿ ಅಲ್ಲೂ ಮೃದುವಾದಂಥ ಒಂದಷ್ಟು ಭಾವನೆಗಳಿರ್ತವೆ. ಹಾಗಾಗಿ ಆ ಭಾವನೆಗಳೇ ನನಗೆ ಸಂಗೀತ, ನಾಟಕ, ಈ ಥರದ ಕುಣಿತ, ಇವೆಲ್ಲ ನಾನು ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲ ಕೂತಾಗ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಕೂತಾಗ ನಾವು ಕೂತ್ಕೊಂಡು ಅಂತಾಕ್ಷರಿ ಆಡ್ತೀವಿ. ಅದರಲ್ಲೇನು ಇದಿಲ್ಲ. ನಾನು ಎಲ್ಲರ ಜೊತೆಯಲ್ಲೂ ಬೆರಿತೀನಿ. ಅವ್ರ ಜೊತೆಯಲ್ಲಿ ನನ್ನ ಕಾರ್ಯಕರ್ತರು ಬೀದಿಲಿ ಕೂತ್ಕೊಂಡು ಚಿತ್ರಾನ್ನ ಹೌದು, ಸೊ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂದಾಗ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಸರಿ, ಎಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೂ ನನ್ನ ನೆನಪು ಅಂದರೆ ನನ್ನ ಗದ್ದೆಯ ಬದಿಯಲ್ಲಿ ಅವತ್ತು ಕೆಲಸ ಮಾಡಿ ಮನೆಯಿಂದ ತಂದ ಬುತ್ತಿಯನ್ನು ಬಿಚ್ಚಿ ಗದ್ದೆ ಬದಿಲಿ ಕೂತ್ಕೊಂಡು ಊಟ ಮಾಡುವ ಆ ಸ್ವರ್ಗ ಇದೆಯಲ್ಲ, ಆ ಸ್ವರ್ಗ 5 ಸ್ಟಾರ್ ಹೋಟ್ಲಲ್ಲಿ ಸಿಗಲ್ಲ. ನೀವು ಎಷ್ಟು ಜನ ಸರ್ ಮಕ್ಕಳು? ಒಟ್ಟು 9 ಜನ ಮಕ್ಕಳು, 8 ಜನ ಗಂಡು ಮಕ್ಕಳು, ಒಬ್ಬಳೇ ಹೆಣ್ಮಗಳು. ನಿಮ್ಗೆ ಹೋರಾಟ ಎಲ್ಲ ನಿಮ್ಮ ತಂದೆಯಿಂದನೇ ಬಂದಿದೆ? ಹೌದು, ನಮ್ಮ ತಂದೆ ಭಾರಿ ನ್ಯಾಯ, ನೀತಿ, ಧರ್ಮ
ಅನ್ನುವಾಗ ಊರಿನಲ್ಲಿ ಏನೇ ಆದರೂ ಸಹ ಅವ್ರ ಮುಖಾಂತರ ಒಂದಷ್ಟು ನ್ಯಾಯ ನೀತಿಗಳು ನಡೆಯೋದು. ಏನ್ ಕೆಲಸ ನಮ್ಮಲ್ಲಿ ಅವರು ಒಂದು ಕಡೆ PWD ಕಾಂಟ್ರಾಕ್ಟರ್ ಆಗಿದ್ದರು, ಕ್ಲಾಸ್ 1 ಕಾಂಟ್ರಾಕ್ಟರ್ ಅರಸೀಕೆರೆ. ಮತ್ತೊಂದು ಕಡೆ ವ್ಯವಸಾಯನೂ ಮಾಡೋರು. ಎರಡೂ ಕೆಲಸವನ್ನು ಮಾಡಿಕೊಂಡೇ ಒಟ್ಟಾರೆ ನಮ್ಮ ದೊಡ್ಡ ಒಟ್ಟು 16 ಜನ ಇದ್ದಂಥ ನಮ್ಮ ಒಟ್ಟು ಕುಟುಂಬ, ಭಾರಿ ದೊಡ್ಡ ಕುಟುಂಬ. ಹಾಗಾಗಿ ನಮಗೆ ಯಾವತ್ತೂ ನಮ್ಮ ತಂದೆ ತಾಯಿ ಯಾವುದರಲ್ಲೂ ಕೊರತೆ ಮಾಡಲಿಲ್ಲ. ಹಾಗಾಗಿ ನಮ್ಮದೇ ಆದಂಥ ಒಂದಷ್ಟು ಜಮೀನಿತ್ತು. ನಮ್ಮ ಮನೆಗೆ ಏನು ಬೇಕು ಅದನ್ನೆಲ್ಲ ಬೆಳ್ಕೋತಾ ಇದ್ದು. ಆರ್ಥಿಕ ಅಂದಾಗ ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡೋದ್ರಿಂದ ಅದೇನು ತೊಂದರೆ ಅಂತ ಅನ್ನಿಸ್ಲಿಲ್ಲ. ನಮ್ಮನ್ನೆಲ್ಲ ಭಾರಿ ಮುದ್ದಾಗಿ ಚೆನ್ನಾಗಿ ನೋಡಿದ್ರೆ 16 ಜನದಲ್ಲಿ ನಾವೆಲ್ಲ ಒಟ್ಟಾರೆ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ 2 ರೂಮ್ ಇದ್ದಿತ್ತು. 16 ಜನ ಬದುಕಿದ್ದೀವಿ, ಬಾಳಿದ್ದೀವಿ. ಮತ್ತೆ ನಾನು 2ನೇವನು. ನಾನು ಅಣ್ಣ ದೊಡ್ಡವರಿದ್ದಾರೆ, ನರಸಿಂಹಮೂರ್ತಿ ಅಂತ ಹೇಳಿ. ನಾನು 2ನೇವನು. ಆದರೆ ನನಗೆ ಮೊದಲಿನಿಂದಲೂ ಸಹ ಊರಿನಲ್ಲಿ ಏನಾದರೂ ತೊಂದರೆಗಳು, ಯಾರಾದರೂ ತೊಂದರೆ ಮಾಡಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ. ಆ ತಕ್ಷಣ ಅದ್ರ ಜೊತೆಯಲ್ಲಿ ತೊಂದರೆ ಆದವರ ಜೊತೆ ನಿಂತ್ಕೋತಾ ಇದ್ದೆ. ಹೀಗಾಗಿ ದಿನಕ್ಕೇನಾದರೂ ಒಂದು ಜಗಳ ಇರೋದು. ನಮ್ಮಪ್ಪ ಯಾವಾಗಲೂ ಹೇಳೋರು, ಮಗನೇ 8-9 ಜನ ಮಕ್ಕಳ ನೀನೊಬ್ಬ ಹುಟ್ಟಬಾರ್ದಾಗಿತ್ತು ಅಂತ. ಇದನ್ನು ಭಾರಿ ನೋವಿನ ವಿಚಾರ. ಯಾವಾಗಲೂ ಹಂಗೆ ಹೇಳೋರಲ್ಲ. ಇದಕ್ಕೆ ಯಾವಾಗ ನಮ್ಮ ಅಪ್ಪನಿಗೆ ಅಲ್ಲ ನನ್ನ ಮಗ ಹೀಗಲ್ಲ ಅಂತ ಅನಿಸ್ಬೇಕು, ಹೇಳಬೇಕು ಅನ್ನುವ ಆ ಕಾಲಕ್ಕೋಸ್ಕರ ಭಾರಿ ದಿನ ಕಾಯಿದೆ. ಆದರೆ ಒಂದಿನ ನನ್ನ ತಂದೆ ಹೇಳಿದ್ರು, ಮಗನೇ ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಕಣೋ. ಹಿಂದೆಲ್ಲ ಇಂಥವ್ರ ಮಗ ಅಂತ ಹೇಳ್ತಾ ಇದ್ರು, ಈಗ ಇಂಥರ ಅಪ್ಪ ಅಂತ ಹೇಳ್ತಾರಲ್ಲ, ಸಾರ್ಥಕವಾಯಿತು ಅಂತ ಹೇಳಿ. ಆಗ್ಲಿಂದ ನಾನು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನು ತಗೊಳ್ಳೋದಿಲ್ಲ. ನನ್ನ ಅಪ್ಪ ಕೊಟ್ಟಿದ್ದ ಪ್ರಶಸ್ತಿ ಇದೆಯಲ್ಲ, ಅದು ನನಗೆ ಜಗತ್ತಿನ ದೊಡ್ಡ ಪ್ರಶಸ್ತಿ. ಹಾಗಾಗಿ ಆ ಪ್ರಶಸ್ತಿ ಮಾಸ್ಬಾರ್ದು ಅಂತೇಳಿ ಇನ್ಯಾವ ಪ್ರಶಸ್ತಿಯನ್ನು ತಗೊಳಕ್ಕೆ ನಾನು ಇಷ್ಟಪಡಲ್ಲ. ಸರ್, ನೀವು ಸುಮಾರು ಒಂದು 40 ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀರಾ ಅಲ್ವಾ? 40 ವರ್ಷ ಆಗಿದೆ ಅಲ್ವಾ ಸರ್? ನೀವೇ ಹೇಳಿದ್ರಿ, ನಾನು ನನ್ನ ಕುಟುಂಬಕ್ಕೆ ಸರಿಯಾಗಿ ಸಮಯ ಕೊಡೋಕ್ಕಾಗಿಲ್ಲ, ಅದ್ರ ಬಗ್ಗೆ ನನಗೊಂದು ಸಣ್ಣ ನೋವಿದೆ ಅಂತ ಹೇಳಿದ್ರಿ. ಆದರೆ ನಿಮ್ಮ ಮಕ್ಕಳು ಹುಟ್ಟಿದಾಗ ಇದ್ರೆ ಸರ್, ನೀವು ಸಮಯ ಕೊಟ್ಟಿದ್ರಾ ಅಥವಾ ಅವಾಗಲೂ ಹೋರಾಟ ಅಂತ ಏನಾದ್ರು ಹೋಗ್ತಿದ್ರಾ? ಇಲ್ಲ, ನನ್ನ ಜೀವನದಲ್ಲಿ ಅದೊಂದು ದೊಡ್ಡ ದುರಂತ. ಬಹುಶಃ ನಾನು ಮಗಳು ಹುಟ್ಟಿದಾಗ ನಾನು ಮನೇಲಿ ಇರಲಿಲ್ಲ. ದೇವೇಗೌಡರು ಮುಖ್ಯಮಂತ್ರಿಗಳು ಅವತ್ತು 6 TMC ನೀರನ್ನ, ಕಾವೇರಿ ನೀರನ್ನ ತಮಿಳ್ನಾಡು ಬಿಟ್ಟರು ಅಂತ ಹೇಳಿ ಭಾರಿ ದೊಡ್ಡ ಹೋರಾಟ ಮಾಡಿದಾಗ, ಆಗ ನನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟಿರ್ತಾರೆ. ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿರ್ತಾಳೆ. ಆ ಸಂದರ್ಭಕ್ಕೆ ನನ್ನ ಶ್ರೀಮತಿಯ ಜೊತೆ ನಾನು ಇರಲಿಕ್ಕೆ ಆಗಲಿಲ್ಲ. ಎರಡನೇದು 2004ರಲ್ಲಿ ಸೇಮ್ ಕಾವೇರಿ ವಿಚಾರ. ಅವತ್ತು ಹಾಗೆ SM ಕೃಷ್ಣ ಅವರು 6 TMC ನೀರನ್ನ ತಮಿಳ್ನಾಡಿಗೆ ಕೊಟ್ಟರು ಅಂತ ಹೇಳಿ ನಾನು ಭಾರಿ ದೊಡ್ಡ ಹೋರಾಟಕ್ಕೆ ಇಳಿತೀನಿ. ಆಗ ನನ್ನ ಬಂಧಿಸಿ 1 ತಿಂಗಳು 13 ದಿವಸ ತಗೊಂಡೋಗಿ ಜೈಲಲ್ಲಿ ಇಡ್ತಾರೆ. ಆಗ ನನ್ನ ಮನೆಯಲ್ಲಿ ನನ್ನ ಮಗ ಹುಟ್ಟಿರ್ತಾನೆ. ಮಗ ಹುಟ್ಟಿದಾಗ್ಲೂ ಜೈಲು, ಮಗಳು ಹುಟ್ಟಿದಾಗ್ಲೂ? ಹೌದು, 2 ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇರ್ತೇನೆ. ಹಾಗಾಗ ನನಗೆ ಅದು ಕಾಡ್ತಾ ಇರುತ್ತೆ. ಯಾಕೆಂದರೆ ಎಂಥ ಸಂದರ್ಭದಲ್ಲಿ ನನ್ನ ಶ್ರೀಮತಿಯ ಜೊತೆಯಲ್ಲಿ ಇಲ್ಲದೆ ಹೋದ್ರೂ ಆ ಸಂದರ್ಭ ಇರುತ್ತಲ್ಲ, ಅದು ಬಹುಶಃ ನಾವು ಮಾತಾಡುವಾಗ ಹೇಳ್ತೀವಿ, ಪುನರ್ಜನ್ಮ ಅಂತ ಎಲ್ಲಿರುತ್ತೆ, ಎಲ್ಲಿರ್ಲಿಕ್ಕೆ ಸಾಧ್ಯ, ಒಂದೇ ಜನ್ಮ ಅಂತ. ಪುನರ್ಜನ್ಮ ಇದೆ, ಅದು ಹೆಣ್ಣಿಗೆ ಮಾತ್ರ ಪುನರ್ಜನ್ಮ. ಆ ಹೆರಿಗೆ ಸಂದರ್ಭ ಇದೆಯಲ್ಲ, ಆ ಹೆರಿಗೆ ಸಂದರ್ಭ ಒಂದು ಹೆಣ್ಣಿಗೆ ಅದು ಪುನರ್ಜನ್ಮ ಇದ್ದಾಗೆ. ಯಾವ ಸಂದರ್ಭದಲ್ಲಿ ಇಲ್ಲದೆ ಹೋದ್ರೂ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಇರಬೇಕು. ಆದರೆ ನಾನು 2 ಮಕ್ಕಳು ಹುಟ್ಟುವಾಗಲೂ ನಾನು ಇರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆ ಕೊರಗು ಯಾವಾಗಲೂ ನನ್ನ ಆಗಾಗ ಕಾಡ್ತಾ ಇರುತ್ತೆ. ಇದು ನಿಮ್ಮ ಮಕ್ಕಳಿಗೆ ಇವಾಗ ಗೊತ್ತಾಗಿದೆ? ಗೊತ್ತಿದೆ, ಹೇಳ್ತಾರೆ, ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ. ಅವರ ಸ್ಕೂಲಲ್ಲೂ ಸಹ ಎಷ್ಟೋ ಸಲ ಕೆಲವೊಂದು ಸಂದರ್ಭದಲ್ಲಿ ಆ ಮಾತನ್ನ ಹೇಳಿದ್ದಾರೆ. ನನ್ನ ಮಕ್ಕಳು ಹಾಗಾಗಿ ಕೇಳ್ತಾರೆ, ಯಾಕೆ ಅಪ್ಪಾಜಿ ಅಂದಾಗ, ನಾನು ಯಾಕೆ ಜೈಲಲ್ಲಿ ಇದ್ದಾಗ ಅವ್ರಿಗೆ ಅನೇಕ ಆ ಸಂದರ್ಭದ ವಿಚಾರಗಳನ್ನು ಆಗಾಗ ನಾನು ಕೂತು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇರ್ತೀನಿ. ಇದು ಅನೇಕ ಸಂದರ್ಭದಲ್ಲೇ. ಒಮ್ಮೆ ಬಂಧಿಸಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದು ಕಾವೇರಿ ವಿಚಾರವೇ ಸಂಬಂಧಪಟ್ಟಂಗೆ
ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋದಾಗ ನಮ್ಮ ಹತ್ರ ಅವತ್ತು ಯಾರ ಹತ್ರನೂ ದುಡ್ಡಿಲ್ಲ. 120 ಜನ ತಗೊಂಡೋಗಿ ಜೈಲಲ್ಲಿ ಇಟ್ಟಿರ್ತಾರೆ ಬಳ್ಳಾರಿ ಜೈಲಲ್ಲಿ 1 ವಾರ. ಆ ಸಂದರ್ಭಕ್ಕೆ ನಮ್ಮ ಹತ್ರ ನನ್ನ ಕುಟುಂಬ ನನ್ನ ಜೊತೆಯಲ್ಲಿ ನಿಲ್ಲಬೇಕು ಅನ್ನುವಾಗ ಯಾರ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರನೂ ದುಡ್ಡು ಇರಲಿಲ್ಲ. ಇದ್ದಿದ್ದು ನನ್ನ ಹೆಂಡತಿಯ ಕೊರಳಲ್ಲಿದ್ದಂಥ ಮಾಂಗಲ್ಯ ಚೈನು. ಅವತ್ತು ಬಳ್ಳಾರಿಯಿಂದ ನಮ್ಮನ್ನೆಲ್ಲ 120 ಜನನ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ಬೇಲ್ ಕೊಟ್ಟು ನನ್ನ ಹೆಂಡತಿ ಮಾಂಗಲ್ಯ ಚೈನ್ನ ಮಾರಿಬಿಟ್ಟು ನನ್ನ ಅಣ್ಣನ ಕೈಲಿ ಆ ದುಡ್ಡು ಕೊಟ್ಟು ನಮ್ಮನ್ನು ಬೇಲ್ ಮೇಲೆ ಆಚೆ ಕರ್ಕೊಂಬರ್ತಾರೆ. ಬಹುಶಃ ಇದೆಲ್ಲ ಇದನ್ನು ಅನೇಕರು ಟೀಕೆ ಮಾಡ್ತಾರಲ್ಲ ಎಲ್ಲೋ ನಿಂತ್ಕೊಂಡು, ಅವ್ರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ. ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಗಳು, ನೇರ ಪ್ರಶ್ನೆಗಳನ್ನು ಕೇಳ್ತೀವಿ ಸರ್. ಧಾರಾಳವಾಗಿ ಕೇಳಿ. ಈ ಹೋರಾಟದ ಹಾದಿ ಪ್ರೀತಿ ಹುಟ್ಟಿಸ್ಬೇಕೆ ಹೊರತು ಭೀತಿ ಹುಟ್ಟಿಸಬಾರದು ಅಂತ. ರಕ್ತ ಚೆಲ್ಲಿದ್ರೆ ಟೈರ್ಗೆ ಬೆಂಕಿ ಹಚ್ಬಿಟ್ರೆ ಕನ್ನಡ ಉದ್ಧಾರ ಆಗುತ್ತೆ. ನಾರಾಯಣ್ ಗೌಡರು ಇಲ್ಲೆಲ್ಲ ಕನ್ನಡ ಕರ್ನಾಟಕ ಅಂತಾರೆ, ಆದ್ರೆ ಮಕ್ಕಳನ್ನ ಮಾತ್ರ ಫಾರಿನಲ್ಲಿ ಓದಿಸ್ತಾರೆ. ಭಾಷೆಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತವೆ. ಇದಕ್ಕೆ ನಿಮ್ಮ ವಾದ ಏನು? ನಾರಾಯಣ್ ಗೌಡರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ರೋಲ್ ಕಾಲ್ ಗಿರಾಕಿ. ಹೌದು. ನಾರಾಯಣ ಗೌಡರ ಆದಾಯದ ಮೂಲ ಏನು ನೋಡಿ. ಹಾಗಾದ್ರೆ ನಾರಾಯಣ ಗೌಡರ ಆಸ್ತಿ ಎಷ್ಟಿದೆ? 100 ಕೋಟಿ ಆಸುಪಾಸು, 200 ಕೋಟಿ ಆಸುಪಾಸು, ಅಥವಾ 300 ಕೋಟಿಗೂ ಹೆಚ್ಚು? ಎಲ್ಲೆಲ್ಲಿ ಎನ್ನಡ ಇದೆಯಾ ಅಲ್ಲೆಲ್ಲ ಕನ್ನಡ ತರ್ತಾ ಇದ್ದೀರಾ. ಈ IPL ವಿಚಾರವಾಗಿ ಬಂದರೆ ನಮ್ಮ ಬೆಂಗಳೂರು ತಂಡದಲ್ಲಿ ಕನ್ನಡಿಗರ ಸ್ಥಾನಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಟೈರ್ ಸುಡೋದು, ಬಸ್ ಗ್ಲಾಸ್ ಹೊಡೆಯೋದು, ಇದನ್ನೆಲ್ಲ ಟ್ರೈನಿಂಗ್ ತಗೊಂಡ್ಬರ್ಬೇಕಾ ಹೆಂಗೆ ಸರ್? ಪೊಲೀಸರಿಂದ ಯಾವತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗಿದ್ದಾರಾ ನಾರಾಯಣ್ ಗೌಡರು? ಒಂದು ದಿನದ ಬಂದಿಗೆ ಎಷ್ಟು ಲಾಸ್ ಆಗ್ಬೋದು ಅಂತ ಐಡಿಯಾ ಇದೆ? ನಿಮ್ಮ ನೇರವಾದ ನುಡಿ ನೋಡೋ, ನಿನಗೆ ಬೈಯೋ ಚಟ ಇದ್ರೆ ಇಲ್ಲೇ ಬೈದ್ಬಿಡು, ಇನ್ನೇನು ಕೇಳಲ್ಲ ಭಗವಂತ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.